ಈಗ ಪ್ರತಿಭಟನೆ ಮಾಡೋಕೆ ಹೋದ್ರೆ ಒಂದಲ್ಲ ಒಂದು ಕಾಟ ಕೊಡ್ತಾನೆ ಇರ್ತಾರೆ ಅವ್ರು. ಆದರೂ ನಾವು ಬಿಡಲ್ಲ. ಕಾಟ ಅದು ಕೊಟ್ಟರು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆಂದರೆ ಎಲ್ಲ ಡಿಬೇಟ್ ಮಾಡ್ತಾ ಇದ್ದೀರಾ. ಯಾರು ರಾಜಕೀಯದವ್ನು ಯಾವನ್ನೂ ಹಾಕ್ಬೇಡಿ. ಟಿ ವಿಯಲ್ಲಿ ಒಂದು ತಿಂಗಳ ಕಾಲ ಅದು ಒಳ್ಳೇದು ಅಂತ ನೀವು ತೀರ್ಪು ಕೊಟ್ಬಿಟ್ರೆ ನೀವೇ ನಾವು ಸಾಷ್ಟಾಂಗ ನಮಸ್ಕಾರ ನಿಮಗೆ ಒಪ್ಪಿಸಿ ಈ ನೀರೇ ಕೊಟ್ಬಿಡಿ. ಅದನ್ನು ನೀವು ನಿರ್ಧಾರ ಮಾಡಿ. ಕೋಲಾರದಲ್ಲಿ ಕೊಟ್ಟಿರೋ ನೀರು ಹೆಂಗೆ ಏನು, ಯಾಕೆಂದರೆ ಅವಾಗ ನಮಗೂ ಬುದ್ಧಿ ಹೇಳ್ಬೋದು. ನೀವು ಚೌಧರಿಗಾಗಲಿ ನನಗಾಗಲಿ, ಏಯ್ ಇಲ್ಲಯ್ಯ ನಾವು ನೋಡ್ಕೊಂಬಂದಿದ್ದೀವಿ, ಈ ಥರ ಇದೆಯಾ. ಸುಮ್ಮನೆ ನನ್ನ ಪರವಾಗಿ ನಾನು ಬಿ ಜೆ ಪಿ ಪರವಾಗಿ ಹೇಳೋದು, ಇನ್ನೊಬ್ರು JDS ಪರವಾಗಿ ಹೇಳೋದು ಅದೆಲ್ಲ ಆಗಬಾರ್ದು. ಈಗ ಎಲ್ಲ ಕಂಪ್ಯೂಟ್ರಿಗೆ ಬಂದಿದೆ. ಯಾರೂ ದೊಡ್ಡವರಲ್ಲ. ಇದು ತುಂಬ ಜನ ಕಾದವ್ರೆ. ಇವತ್ತೇ ನಮ್ಮ ಮನೆಗೆ ಫಿಲ್ಟರ್ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಎಲ್ಲ ಕ್ಯಾನ್ ನೀರು ಯಾವ್ದನ ಕೊಳಾಯಿನ ಡೈರೆಕ್ಟಾಗಿ ಕುಡಿದಿರೋ ಮನುಷ್ಯರು ನೋಡಿದ್ದೀರ ನೆಲಮಂಗಲ ತಾಲೂಕಲ್ಲಿ. ಆ ಫಿಲ್ಟ್ರ್ ನೀರು ತರಕ್ಕೆ ಹೋದ್ರೂ ಊರುಗಳಿಗೆ ಕೆಟ್ಟೋಗಿರ್ತಾವೆ ಮಿಷಿನು. ಈ ನೀರು ತಂದುಕೊಟ್ಟು ಸ್ನಾನ ಮಾಡಿದ್ರೆ ತಿಮ್ರತ್ಕೊಂಡು ಗಾಯಗಳಾಗಿ ಇವತ್ತು ಹಾಸ್ಪಿಟ್ಲಲ್ಲಿ 2,000 ಒಂದು ವರ್ಷಕ್ಕೆ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ಡಾಕ್ಟ್ರುಗಳು ತಮ್ಮನ್ನಿ ಆ ಥರದ ಕೆಲಸ ಮಾಡಿ ಇದ್ಯಾವುದೋ ಮಾಡಿ ನಮ್ಗೆ ಇನ್ನೇನಿಲ್ಲ. ಮಾಧ್ಯಮ ಸ್ನೇಹಿತರುಗಳು ಕೇಳ್ಕೊಳೋದು ಒಂದೇ, ನೀವೇನ ಸುಪ್ರೀಂ ಕೋರ್ಟ್ ನೀವೇ ಅಂತ ತಿಳ್ಕೊತೀವಿ. ಎಲ್ಲ ಮಾಧ್ಯಮದವ್ರೂ ಒಂದು ತಿಂಗಳ ಕಾಲ ಪ್ರತಿ ಹಳ್ಳಿಗೆ ಹೋಗಿ ಫಸ್ಟ್ ಹೆಂಗಿತ್ತು, ಯಾಕೆಂದರೆ ಹೊಸ ಮದುವೆ ಆದಾಗ ಯಾವ ಥರ ಇರ್ತದೆ ಅಂತ ಗೊತ್ತಿರ್ತದೆ ನಿಮಗೆ. ಎಲ್ಲಿ ಹೇಳಿದ್ರು ಕರ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲ ಮಾಡಿಬಿಡ್ತೀವಿ. ಆದರೆ ಅದ್ರ ನಂತರ ಆಗೋವಂಥದ್ದು ಇರ್ತದಲ್ಲ ಸಂಬಂಧಗಳು, ಈಗ ಕೇಳಿ ಅದನ್ನು ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಖಂಡಿತ ತೋರಿಸ್ಬೇಕು. ಯಾಕೆಂದರೆ ರೈತರದ್ದು ನಾವೇನೋ ಬದುಕೊಂಡು ಹೆಂಗೋ ಹೋಗ್ಬಿಡ್ಬೋದು. ಇಲ್ಲಲ್ಲ ಅಂದರೆ ಇನ್ನೊಂದು ಮುಂದಕ್ಕೆ ಹೋಗಿ ಅದನ್ನೊಂದು ಇಲ್ಲೊಂದು ಮಾರ್ಕೊಂಡು ಅಲ್ಲೆಲ್ಲ ಬದುಕ್ಬೋದು ನಾವು. ಆದರೆ ಅಮಾಯಕರು ಭಾರಿ ಜನ ಇದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮಾಧ್ಯಮದವರೇ ಕೋಲಾರಕ್ಕೆ ಹೋಗ್ರಿ. ಇವಾಗ ನಾವು ಹೋಗಿದ್ದೀವಿ ಅಂದರೆ ಅಂತ ಗೊತ್ತಾ, ಈ ನನ್ನ ಮಕ್ಕಳು ತಡೆಯೋಕ್ಕಾಗಲ್ಲ. ಅದಕ್ಕಲ್ಲಿ ಹೋಗ್ಬಿಟ್ಟು ಯಾರೋ ಒಂದು 10 ಜನ ಕರ್ಕೊಂಡೋಗಿ ಬಂದವ್ರು ಇದ್ದಾರೆ. ನಿಮ್ಮ ಪ್ರತಿ ಹಳ್ಳಿಯಲ್ಲೂ ಅವರೇ ಮಾಧ್ಯಮದವರು, ಅವರೇ ಒಂದು ಡಿಬೇಟ್ ಎಲ್ಲ ಟಿ ವಿಯಲ್ಲೂ ಒಂದು ತಿಂಗಳ ಕಾಲ. ಅದು ಒಳ್ಳೆಯದು ಅಂತ ನೀವು ಮಾಡಿದ್ರೆ ಖಂಡಿತ ಒಳ್ಳೇದು, ಅದು ಸ್ವೀಕಾರ ಮಾಡ್ತೀವಿ ಅಂತೇಳಿ ಮಾಧ್ಯಮದವರೇ ನಮಗೆ ಇವತ್ತು ತೀರ್ಪು ಕೊಡಬೇಕಾಗ್ತದೆ. ಯಾಕೆ ಅಂದರೆ ಇವತ್ತು ಕೇಳದೆ ನಾವು ತಪ್ಪು ಮಾಡಿದ್ವಿ. ತಪ್ಪು ಮಾಡಿದಾಗ ನಾವು ಯಾವ್ದಾನ ಹಿಂಗಲ್ಲ ಹಿಂಗೆ ಅಂತ ಹೇಳಿದಾಗ ನಾನು ತಿದ್ಕೊಂಡು ಅದು ನಡೆದಿದ್ದೀನಿ. ಯಾಕಂದರೆ ಅದು ತಪ್ಪಾಗಬಾರ್ದು ಅಂತೇಳಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ. ಇನ್ನೂ ನಮಗೆ ಮೆಟ್ರೋ ಇಲ್ಲಿಗೆ ಈ ಬಜೆಟಲ್ಲಿ ಹಾಕಬೇಕಾಗಿತ್ತು. ನಿಮಗೆ ಗೊತ್ತು, ಬೆಂಗಳೂರಿಗೆ ಹೋಗ್ಬೇಕಾದ್ರೆ 3 ಅವರ್ ಬೇಕು. ಕಾಲೇಜ್ ಸ್ಟೂಡೆಂಟು ಇಂಜಿನಿಯರು ಡಿಗ್ರಿ ಕಾಲೇಜ್ ಅವೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಐತೆ. ಪ್ರೈವೇಟ್ನ ಬೇಜಾನವೇ, ಎಲ್ಲ ಪ್ರೈವೇಟ್ನಾಗ ಕಳ್ಸೋಕ್ಕಾಗ್ತಾಯಿಲ್ಲ. ಮೊನ್ನೆ ಧೀರಜ್ ಮುನ್ರಾಜ್ ಅವರು 52,000 ರೂಪಾಯಿ ಆಗುತ್ತಂತೆ ಒಬ್ಬ ಮಗನ ಒಂದು ಸ್ಕೂಲಲ್ಲಿ ಓದಿಸ್ಬೇಕಾದ್ರೆ ಖರ್ಚು ಬರ್ತಾ ಇರೋದು. ಅದು ಎಷ್ಟೋ ಸ್ಕೂಲ್ಗಳಿಗೆ ಸ್ಟೂಡೆಂಟೇ ಇಲ್ವಂತೆ. ಅದನ್ನೇನೋ ಒಂದು ತೀರ್ಪು ಮಾಡಿ ಅದಕ್ಕೇನೋ ಒಂದು ಬಜೆಟಲ್ಲಿ ಏನೋ ಒಂದು ಅದಕ್ಕೆ ಯಾವ ರೀತಿಯ ಈ ನೀರ್ದು ಪಾರ್ದು ಕೊಳಕ್ಕೆ ನೀರು ತರೋದು ಬಿಟ್ಟು ಅದನ್ನೇನೋ ಇಂಪ್ರೂವ್ ಮಾಡಿ. ಹಾಸ್ಪಿಟ್ಲುಗಳಂತೂ ನೀವು ಸತ್ಯವಾಗೋ ನಿಮ್ಮ ಮಾಧ್ಯಮದವ್ರು ಎಲ್ಲ ಅದೊಂದು ಸ್ವಲ್ಪ ಹೈಲೈಟ್ ನೋಡಿಸಿ. ನಿಮ್ಗೆ ಸರಿ ಅನಿಸ್ಬಿಟ್ರೆ ಹಾಸ್ಪಿಟ್ಲಲ್ಲಿ ದೇವರೇ ನಿಂತ್ಕೊಳಕ್ಕಾಗ್ತಾಯಿಲ್ಲ. ಡಾಕ್ಟ್ರುಗಳ್ಗೆ 500,000 ಕೊಡೋಕ್ಕಾಗ್ತಾಯಿಲ್ಲ. ಒಂದು ಚೆಕಪ್ಗೆ ಹೋಗ್ಬೇಕಾದ್ರೆ ಎಲ್ಲ ದೂರದಿಂದ 10-15 ಸಾವಿರ ಸಂಬಳಕ್ಕೆ ಬಂದವ್ರೆ. ಎಲ್ಲ ಪ್ರೆಗ್ನೆಂಟ್ಗಳು ನಾವು ಮೊನ್ನೆ ನೋಡಿದ್ವಿ. ಇಷ್ಟೊಂದು ಯಾಕೆ ಈ ಜಾಸ್ತಿ ಆಗಿದ್ದಾರೆ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಬೆಳೆದೋಯ್ತು. ಹೊರಗಡೆ ಎಂಪ್ಲಾಯ್ಸ್ ಇರೋದು. ಬೆಳಗ್ಗೆ ನಾನು ಹೋಟ್ಲು ಉದ್ಯಮಿ ಆಗಿರೋದ್ರಿಂದ ಹೋಗಿ ಹೋಟ್ಲು ಕ್ಯಾಂಟೀನ್ ಕೇಳಕ್ಕೆ ಹೋದೆ. ಅಲ್ಲಿ ಇರೋರೆಲ್ಲ ಉತ್ತರ ಪ್ರದೇಶದವ್ರೆ, 10 ಕಡೆಯವ್ರಿನೇ ಲೇಬರು. ಎಲ್ಲ ರೊಟ್ಟಿ ಕೊಡ್ರಿ ಅಂತ ರೊಟ್ಟಿ ಕೊಡೋಕ್ಕಾಗ್ತದೆ 50 ರೂಪಾಯಿಗೆ ಆಗಲ್ಲ. ಅವ್ರ ಸಂಬಳ ಇನ್ನೆಷ್ಟು ಕೊಡ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಅದರಿಂದ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ. ಹಾಸ್ಪಿಟ್ಲುಗಳು ಸ್ಕೂಲ್ಗಳು ಒಂದು ಸ್ವಲ್ಪ ಚೆಕ್ ಮಾಡಿ. ಮಾಸ್ಟ್ರುಗಳು ಹೆಂಗೆ ಅಲ್ಲಿ ಪಾಠ ಮಾಡ್ತಾರಾ ಇಲ್ವಾ ಅದರ ಬಗ್ಗೆ ತುಂಬ ಹದ್ಗೆಟ್ ಹೋಗಿದೆ. ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇವರೇ ಕಳಿಸೋಷ್ಟು ಮಾಡ್ತಾವ್ರೆ. ಎಲ್ಲ ರಿಯಲ್ ಎಸ್ಟೇಟ್ ಇಳ್ಕೊಂಡು ಅದೊಂದು ಸ್ವಲ್ಪ ಅದನ್ನು MLA ಅವರು ಒಂದು ಸ್ವಲ್ಪ ಗುರುತಿಸಿ ಅದನ್ನು ಯಾವ ಸ್ಕೂಲಿಗೆ ಏನು ಹಾಕಬೇಕು ಹಾಕಬೇಕು ಮಾಸ್ಟ್ರುಗಳ್ನ ಹತ್ತಿರದವ್ರಿಗೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟು ಚೆಂದಾಗಿ ಎಲ್ಲ ಮಾಸ್ಟ್ರು ಅಂತ ತಿಳ್ಕೊಂಬೇಡಿ. ಕೆಲವರು ಯಾಕೆಂದರೆ ವಿದ್ಯೆ ಕೊಟ್ಟಿದ್ದು ಯಾವತ್ತೂ ಅದು ಸಾವಿರಾರು ವರ್ಷ ಇರೋವಂಥ ಮಾತು. ಆದ್ದರಿಂದ ದಯವಿಟ್ಟು ಶಿಕ್ಷಣದ ಕಡೆ ಕೊಡಿ. ಊರುಗಳ ಕಡೆ ಅಂತೂ ಈ ನೀರಂತೂ ನಿಮ್ಮದೇ ತೀರ್ಪು. ನೀವೊಂದು ತಿಂಗಳ ಕಾಲ ಡಿಬೇಟ್ ಇದೇ ತೋರಿಸ್ಬೇಕು. ಅಲ್ಲಿ ಒಳ್ಳೇದು ಅಂತಂದರೆ ನಾವು ಅವಾಗ ಇರಪ್ಪ ಇದೆಲ್ಲ ನಾವೆಲ್ಲ ಖರ್ಚು ಮಾಡೋಕ್ಕಾಗಲ್ಲ. ಈಗ ನಾವು ಹೋರಾಟ ಮಾಡೋಣ ಅಂತ ಸೇರಿದೋ ನಾವು. ಅದ್ರಾಗೆ ಸೇರಿದವರು ಎಲ್ಲ ಎದುರ್ಕೊಂತಾರೆ. ಅಲ್ಲಿ MLA ಅಲ್ವಾ ಸ್ವಾಮಿ, ಇನ್ನೂ 3-4 ವರ್ಷ ಇರಬೇಕು ಅವ್ರ ಜೊತೆಗೆ. ಏನೋ ಒಂದು ಸ್ವಲ್ಪ ಆಚೆಗೆ ಬರೋಕ್ಕೆ ಹೋದ್ರೆ ಏನೋ ಒಂದು ವೀಕ್ನೆಸ್ ಇದ್ದೇ ಇರ್ತದೆ. ಅವಾಗ ಅವ್ರನ್ನ ಹಿಡಿದು ಯಾವುದೋ ಒಂದು ಕಾಟ ಕೊಡ್ತಾರೆ. ದಯವಿಟ್ಟು ಅದು ಬೇಡ. ಅದನ್ನು ತಪ್ಪಿಸಿ ಅದನ್ನು ನೀವೇ ಹೆಚ್ಚಿನ ಪ್ರಚಾರ ನೀವೇ ಕೊಡಬೇಕಾಗ್ತದೆ. ಅದು ಒಳ್ಳೇದು ಅಂತ ನೀವು ಒಪ್ಪಿದ್ರೆ ನಾವು ಖಂಡಿತ ತಲೆಬಾಗಿ ಇಲ್ಲ ನೀವೆಲ್ಲ ಹೇಳಿದ್ದು ತಪ್ಪಲ್ಲ ಅಂತ. ಯಾಕೆಂದರೆ ನಾಳೆ ಇಂಥ ಟಿ ವಿಯವ್ರು ಜಾಸ್ತಿ ತೋರಿಸಿದ್ದು ಒಳ್ಳೇದು ಅಂತ ಕುಡಿದು ಅವನ್ನೇ ಇದಾಯಿತು ಅಂತ ಅವಾಗ ಗೊತ್ತಾಗುತ್ತೆ.
ಅದು ಎಷ್ಟೋ ಕೆಟ್ಟದ್ದಾಗಿಂದ ನೀವು ಒಳ್ಳೇದು ಮಾಡಿದ್ದೀರಾ ಮಾಧ್ಯಮದವರು ಅಂಥದ್ದು ನಾವು ಕಣ್ಣಾರ ನೋಡಿರೋವಂಥದ್ದು. ಒಳ್ಳೆಯದು ಕೆಟ್ಟದ್ದಂತೂ ನೀವು ಮಾಡ್ಸೋಕ್ಕೆ ಹೋಗಲ್ಲ, ಅದ್ರ ನಂಬಿಕೆ ನಮಗಿದೆ. ಒಳ್ಳೆಯದೇ ಮಾಡ್ಸೋಕ್ಕೆ ಟ್ರೈ ಮಾಡ್ತಿರೋದು, ಕೆಟ್ಟದ್ದಾಗಕ್ಕೆ ಯಾವುದೂ ನಾನು ನೋಡಿಲ್ಲ. ಆದರೆ ಕೆಟ್ಟವು ನಾವು ಮಾಡದೇ ಇದ್ದ ರಾಜಕೀಯದವ್ರು ಕೆಟ್ಟದ್ದು ಮಾಡಿದ ನೀವು ಸರಿ ಮಾಡಿ ಇಂಥ ದಾರಿಯಲ್ಲಿ ಹೋಗಿ ಅಂತ ಹೇಳಿದ ಮಾಧ್ಯಮದವ್ರು ಅಂಥವು ಎಷ್ಟೋ ಘಟನೆ ನಡೆದಿದೆ. ಅದನ್ನು ತಿದ್ಕೊಂಡು ಇವತ್ತು ಎಂತೆಂಥ ಸ್ಥಾನಕ್ಕೂ ಹೋಗಿದ್ದಾರೆ. ಅದರಿಂದ ದಯವಿಟ್ಟು ಇದನ್ನು ನೀವೇ ಕೋಲಾರದ್ದು ಯಾರ ಮಾತು ಕೇಳ್ದಂಗೆ ನಿಮ್ಮ ಯಾವುದು ಮಾಧ್ಯಮ ಚೇರ್ಮನ್ರುಗಳು ಅಧ್ಯಕ್ಷರು ಅದಕ್ಕೆ ಯಾರು ಮಾಧ್ಯಮದ ಮುಖ್ಯಸ್ಥರು ಇದ್ದಾರೋ ಅವರಲ್ಲಿ ಮನವಿ ಮಾಡ್ತೀನಿ, ನೀವು ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳ್ಬಿಟ್ಟು ಎಲ್ಲ ಮಾಧ್ಯಮದಲ್ಲೂ ಇದೊಂದು ತೀರ್ಪು ಕೊಡಿಸ್ಬೇಕು. 1 ತಿಂಗಳ ಕಾಲ ತಗೊಳ್ಳಿ, ಆ ತಿಂಗಳ ಕಾಲ ತಗೊಂಡು ಆ ತೀರ್ಪು ಕೊಟ್ಟು ನಮಗೆ ಒಳ್ಳೇದಾಗಂಗೆ ಮಾಡಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.